ಇಂದು ನಾನು ಹತ್ತಿಯಂತೆ ಮೃದುವಾದ ತಟ್ಟೆ ಇಡ್ಲಿ ಮಾಡುವುದು ಹೇಗೆ ಎಂದು ಮಾಡಿ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ತಟ್ಟೆ ಇಡ್ಲಿ ಮಾಡಲು ಇಡ್ಲಿ ಸ್ಟ್ಯಾಂಡ್ ಬೇಕು. ಸ್ಟ್ಯಾಂಡ್ ಇಲ್ಲದೆಯೂ ಕೂಡ ಮನೆಯಲ್ಲಿರುವ ಪಾತ್ರೆಗಳನ್ನು ಬಳಸ್ಕೊಂಡು ನಾನು ತಟ್ಟೆ ಇಡ್ಲಿ ಮಾಡಿದ್ದೀನಿ. ನೀವು ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಹಲವು ವರ್ಷಗಳ ಹಿಂದೆ ಪ್ರಯೋಗಾತ್ಮಕವಾಗಿ ದೋಸೆಯಷ್ಟು ಅಗಲವಾದ ಇಡ್ಲಿಗಳನ್ನು ಕರ್ನಾಟಕದ ತುಮಕೂರು ಜಿಲ್ಲೆಯ ಕ್ಯಾತ್ಸಂದ್ರದಲ್ಲಿರುವ ನಟರಾಜ್ ಹೋಟೆಲ್ ಮಾಲೀಕರು ತಯಾರಿಸಿದರು. ಅದು ಅತಿ ಶೀಘ್ರದಲ್ಲಿಯೇ ಅದು ಪ್ರಸಿದ್ಧಿ ಕೂಡ ಆಯಿತು. ಹಾಗಾದರೆ ಬನ್ನಿ, ಈ ರುಚಿಕರವಾದ ಮೃದುವಾದ ತಟ್ಟೆ ಇಡ್ಲಿ ಹೇಗೆ ಮಾಡುವುದೆಂದು 2 ವಿಧಾನಗಳಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. 2 ವಿಧಗಳಲ್ಲಿ ತಟ್ಟೆ ಇಡ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇಲ್ಲದೇ ಮಾಡೋದು, ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಯೂಸ್ ಮಾಡ್ಕೊಂಡು ಮಾಡೋದು. ಮೊದಲೇದಾಗಿ ನಾನೀಗ ಅಕ್ಕಿನ ನೆನೆ ಇಡ್ತಾ ಇದ್ದೀನಿ. 1 ಬಟ್ಲು ನಾನು ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಬಟ್ಲು ಉದ್ದಿನಬೇಳೆ, 1/4 ಬಟ್ಲು ಅವಲಕ್ಕಿ, 1/4 ಬಟ್ಲು ಸಾಬುದಾನಿ, ಸಬ್ಬಕ್ಕಿ ಅಂತಾರಲ್ಲ ಅದು, 1 ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯಕಾಳು. ಇದು ಸಪ್ರೇಟಾಗಿ ನಾನು ನೆನೆಸ್ಕೊತಾ ಇದ್ದೀನಿ. ಇದು ಸಪ್ರೇಟಾಗಿ ನೆನೆಸ್ಕೊಂಡ್ರೆ ಇದು ರವೆ ಥರ ರುಬ್ಕೋಬೇಕಾಗುತ್ತೆ ಅಕ್ಕಿ. ಇದು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಕಾಳು ಮತ್ತು ಅವಲಕ್ಕಿ ಅದೆಲ್ಲ. ಇದು ನೀಟಾಗಿ ತೊಳ್ಕೊಬೇಕು ಅಕ್ಕಿನ. ನಾವು ನೀಟಾಗಿ ತೊಳ್ಕೊಂಡಷ್ಟು ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆನೇ ನೆನೆಸಿಟ್ಟಿದ್ದೀನಿ. ಈಗ ಸಾಯಂಕಾಲ ಎಲ್ಲ ರುಬ್ತಾ ಇದ್ದೀನಿ. ನೋಡಿ, ಇದು ನಾನು ಅಕ್ಕಿ ರುಬ್ಬಿದ್ದೀನಿ. ಈಗ ಇದು ಸ್ವಲ್ಪ ರವೆ ಥರ ರುಬ್ಕೋಬೇಕು ನಾವು. ಇದು ತುಂಬ ಪೇಸ್ಟ್ ಮಾಡ್ಕೋಬಾರ್ದು, ಆವಾಗಲೇ ಇಡ್ಲಿ ಚೆನ್ನಾಗಿ ಬರೋದು. ನೋಡಿ, ಇದು ರವೆ ಥರ ಇದೆ. ಈಗ ನಾನು ಉದ್ದಿನಬೇಳೆ ಮತ್ತು ಅವಲಕ್ಕಿ ಸಾಬುದಾನಿ ರುಬ್ತಾ ಇದ್ದೀನಿ. ಇದು ಸಹ ಅದ್ರ ಜೊತೆಗೇ ನಾನು ಸಪ್ರೇಟಾಗಿ ನೆನೆಸಿಟ್ಕೊಂಡಿದ್ದೆ. ಇದು 8 ಗಂಟೆ ಆಗಿದೆ ನೆನೆಸಿಟ್ಟು. ಇದೆಲ್ಲ ಚೆನ್ನಾಗಿ ನೆಂದಿದೆ. ಇದು ತುಂಬ ಪೇಸ್ಟಾಗಿ ಚೆನ್ನಾಗಿ ರುಬ್ಕೋಬೇಕಿದು. ನೋಡಿ, ಬೇಳೆ ಅವಲಕ್ಕಿ ಎಲ್ಲ ಈ ಥರ ತುಂಬ ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ರುಬ್ಕೋಬೇಕು ಇದನ್ನು. ಅಕ್ಕಿ ಮಾತ್ರ ರವೆ ಥರ ರುಬ್ಕೋಬೇಕು. ಇದು ಸಹ ಇದೇ ಪಾತ್ರೆಗೆ ನಾವು ಹಾಕೊಂಡ್ಬಿಡೋಣ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೀ ರಾತ್ರಿ ಇಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಹುಳಿ ಬಂದಿರುತ್ತೆ. ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಇದೇ ಸೇಮ್ ನಾವು ಮೆಥಡ್ ಫಾಲೋ ಮಾಡಿಕೊಂಡ್ರೆ ಇಡ್ಲಿ ತುಂಬ ಚೆನ್ನಾಗಿರೋ ಇಡ್ಲಿನ ನಾವು ತಿನ್ಬೋದು. ನೋಡಿ, ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳಿ. ಚೆನ್ನಾಗಿ ಈ ಥರ ಹುಳಿ ಬಂದರೆ ಚೆಲ್ಲೋ ಚಾನ್ಸಸ್ ಇರುತ್ತೆ. ನೋಡಿ, ಚೆನ್ನಾಗಿ ಹುಳಿ ಬಂದಿದೆ ಇದು. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. 1 ಚಿಟಿಕೆಯಷ್ಟು ಅಡುಗೆ ಸೋಡಾ. ಇಡ್ಲಿ ಆಗಿರೋದ್ರಿಂದ ಸ್ವಲ್ಪ ಅಡುಗೆ ಸೋಡಾ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ದೋಸೆ ಆದರೆ ಹಾಗೆ ಕೂಡ ಮಾಡ್ಕೋಬೋದು, ಚೆನ್ನಾಗಿ ಹುಳಿ ಬಂದರೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಈಗ ಮಿಕ್ಸ್ ಆಗಿದೆ. ಇದನ್ನು ನಾನು ಫಸ್ಟು ಪ್ಲೇಟಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಸೈಜ್ ಪ್ಲೇಟ್ ಇರಲಿಲ್ಲ, ನಾನು ಡಬ್ಬಿ ಮುಚ್ಚಳ ತೊಗೊಂಡಿದ್ದೀನಿ. ನೋಡಿ, ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ನಾವು ಒಂದು ಪ್ಲೇಟ್ನ ಉಲ್ಟಾ ಇಟ್ಕೋಬೇಕು. ಇನ್ನೊಂದು ಪ್ಲೇಟಿಗೆ ಸ್ವಲ್ಪ ನಾನು ಎಣ್ಣೆ ಹಚ್ತಾ ಇದ್ದೀನಿ. ಇದು ಎಣ್ಣೆ ಹಚ್ಚಿ ಇದಕ್ಕೆ ಹಿಟ್ಟು ಹಾಕ್ಕೋಬೇಕು. ನೋಡಿ, ಈ ಥರ ಇಟ್ಕೊಂಡು ಮಿಡ್ಲಲ್ಲಿ ಇಟ್ಕೊಂಡು ಸಣ್ಣ ಉರಿಯಲ್ಲಿ ನಾವು 12ರಿಂದ 15 ನಿಮಿಷ ಬೇಯಿಸ್ಕೋಬೇಕು. ಜೋರು ಉರಿ ಇಡೋಕ್ಕೆ ಹೋಗಬಾರ್ದು. ಒಂದು ಟಿಪ್ಸು ಏನಂದರೆ, ಈ ಥರ ಒಣಗಿರೋ ನಿಂಬೆಹಣ್ಣು ಏನಾದರೂ ಇದ್ದರೆ ಪಾತ್ರೆ ಕಪ್ಪಗಾಗಲ್ಲ. ಸುಮ್ಮನೆ ಜಸ್ಟ್ ಇದ್ರ ಸೈಡಲ್ಲಿ ಇಟ್ಟರೆ ಪಾತ್ರೆ ಕಪ್ಪಗಾಗಲ್ಲ. ನೋಡಿ, ಈ ಥರ ಕ್ಲೋಸ್ ಮಾಡಿ ನಾನು ಸಣ್ಣ ಉರಿಯಲ್ಲಿ ಒಂದು 15 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈಗ 15 ನಿಮಿಷ ಆಗಿದೆ. ಪೂರ್ತಿ ಬೆಂದಿದೆ ಇದು. ಇದು ಬೆಂದಿರೋದು ಗೊತ್ತಾಗಿಲ್ಲ ಅಂದರೆ ಒಂದು ಟೂತ್ ಪಿಕ್ ಆದರೂ ಏನಾದರೂ ಈ ಥರ ಇದಕ್ಕೆ ಚುಚ್ಚಿ ನೋಡಿದ್ರೆ ಕ್ಲೀನಾಗಿ ಟೂತ್ ಪಿಕ್ ಆಚೆ ಬಂದರೆ ಪೂರ್ತಿ ಇಡ್ಲಿ ಬೆಂದಿದೆ ಅಂತ. ಗೊತ್ತಾಗೋರಾದರೆ ಈಸಿಯಾಗಿ ಬೇಯಿಸ್ಕೋಬೋದು. 12ರಿಂದ 15 ನಿಮಿಷ ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬೇಯ್ದಿರುತ್ತೆ. ನೋಡಿ, ಸ್ವಲ್ಪ ನಾನು ಬಿಸಿ ಇರುವಾಗ ತೆಗೆದಿದ್ದೀನಿ, ಸ್ವಲ್ಪ ಕಟ್ಟಾಯಿತು. ಈಗ ನೋಡಿ, ತಟ್ಟೆ ಇಡ್ಲಿ ಸ್ಟ್ಯಾಂಡನ್ನ ನಾನು ಬಳಸ್ಕೊಂಡು ಈಗ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಸ್ಟ್ಯಾಂಡ್ಗೆಲ್ಲ ನಾವು ಎಣ್ಣೆ ಹಚ್ಚಿ ಇದಕ್ಕೆ ಹಿಟ್ಟು ಹಾಕೋಬೇಕು.
ಮೈಸೂರು ಮತ್ತು ಬೆಂಗಳೂರು ಮಧ್ಯ ಹೈವೇ ರೋಡಲ್ಲಿ ಈ ಥರ ತಟ್ಟೆ ಇಡ್ಲಿ ಹೋಟೆಲ್ಗಳು ತುಂಬ ಸಿಗುತ್ತೆ. ತುಂಬ ಫೇಮಸ್, ಅಲ್ಲಿ ತುಂಬ ಸಾಫ್ಟಾಗಿರೋ ಇಡ್ಲಿ ಕೊಡ್ತಾರೆ. ಅದೇ ಥರ ಇಡ್ಲಿ ನಾವು ಮನೇಲಿ ಮಾಡ್ಕೊಳ್ಳೋದಾದರೆ ಇದು ನಾನು ಹೇಳಿರೋ ಸೇಮ್ ಮೆಥಡ್ನ ಫಾಲೋ ಮಾಡಿದ್ರೆ ಆ ಥರ ಸಾಫ್ಟಾಗಿರೋ ಒಳ್ಳೆ ಟೇಸ್ಟಿ ಇಡ್ಲಿನ ನಾವು ತಿನ್ಬೋದು. ಇದ್ರ ಜೊತೆ ಕೆಂಪು ಚಟ್ನಿ, ಒಂದು ಗ್ರೀನ್ ಚಟ್ನಿ ಮಾಡ್ಕೊಂಡ್ರಂತೂ ತುಂಬ ರುಚಿಕರವಾಗಿ ತುಂಬ ಚೆನ್ನಾಗಿರುತ್ತೆ. ಬರೀ ಸಾಂಬಾರು ಕೂಡ ಇದ್ರೂ ಚೆನ್ನಾಗಿರುತ್ತೆ. ನೋಡಿ, ನಾನು ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈ ಥರ ತಟ್ಟೆ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ಸ್ಟ್ಯಾಂಡ್ಗೆ. ಎಲ್ಲರ ಮನೆಯಲ್ಲೂ ಈ ಥರ ಸ್ಟ್ಯಾಂಡ್ ಇರಲ್ಲ, ಆವಾಗ ನಾವು ಪ್ಲೇಟಲ್ಲಿ ಕೂಡ ಮಾಡ್ಕೋಬೋದು ಮುಂಚೆ ತೋರಿಸಿರೋ ಥರ. ನೋಡಿ, ಈ ಥರ ಕ್ಲೋಸ್ ಮಾಡಿಕೊಂಡು ಇದು ಸಹ ನಾನೀಗ 12ರಿಂದ 15 ನಿಮಿಷ, ನಿಮಗೆ ಬೇಯೋದು ಗೊತ್ತಾಗಿಲ್ಲ ಅಂದರೆ ಹೇಳಿದ್ದೀನಲ್ಲ ಆ ಥರ ಕಡ್ಡಿ ಚುಚ್ಚಿಬಿಟ್ಟು ಕೂಡ ನೋಡ್ಕೋಬೋದು. ಇಲ್ಲಾಂದರೆ ಮೆಜರ್ಮೆಂಟ್ ನಿಮಗೆ ಗೊತ್ತಾದರೆ ಇಷ್ಟು ಟೈಮಲ್ಲಿ ಬೇಯುತ್ತೆ ಅಂತ ಗೊತ್ತಾದರೆ ನಾವು ಸಣ್ಣ ಉರಿಯಲ್ಲಿ ಒಂದು 15 ನಿಮಿಷ ಬೇಯಿಸ್ಕೊಳ್ಳಿ, ಬೆಂದಿರುತ್ತೆ. ನೋಡಿ, ಇದಕ್ಕೆ ಕರೆಕ್ಟಾಗಿರೋ ನಾನೊಂದು ಪ್ಲೇಟ್ ಮುಚ್ತಾ ಇದ್ದೀನಿ. ಈಗ ನೋಡಿ, ನಾನು 15 ನಿಮಿಷ ಬೇಯಿಸಿದ್ದೀನಿ, ಚೆನ್ನಾಗಿ ಬೆಂದಿದೆ. ಈಗ ಇದು ಬಿಸಿ ಇರಬೇಕಾದ್ರೆ ತೆಗೆದ್ರೆ ಸ್ವಲ್ಪ ಸೈಡಲ್ಲಿ ಕಟ್ಟಾಗುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದ್ರೆ ನೀಟಾಗಿ ನಾವು ಇಡ್ಲಿನ ಆಚೆ ತೆಗಿಬೋದು ಪ್ಲೇಟಿಂದ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದು. ತುಂಬ ಜಾಸ್ತಿ ಇಡ್ಲಿ ಮಾಡ್ಕೊಳ್ಳೋರಾದರೆ ಈ ಥರ ತಟ್ಟೆ ಇಡ್ಲಿ ಮಾಡೋದು ತುಂಬ ಈಸಿ. ಯಾಕಂದರೆ ಚಿಕ್ಕ ಚಿಕ್ಕದು ಇಡ್ಲಿ ತುಂಬ ಮಾಡ್ಕೋಬೇಕಾಗುತ್ತೆ. ತಟ್ಟೆ ಇಡ್ಲಿ ಆದರೆ ಒಬ್ಬರಿಗೆ 2 ಇಡ್ಲಿ ಅಂದರೆ ಜಾಸ್ತಿ ಆಗಿಬಿಡುತ್ತೆ. ಚಿಕ್ಕ ಚಿಕ್ಕದಾದರೆ ತುಂಬ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇರಬೇಕಾದ್ರೆ ತೆಗೆದಿದ್ದೆ ನಾನು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಚಿಕ್ಕ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಮೃದುವಾಗಿ ಬಂದಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ಮೃದುವಾದ ಇಡ್ಲಿನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತಟ್ಟೆ ಇಡ್ಲಿಗೆ ಮಾಡುವ ಬೇಕಾಗುವ ಸಾಮಗ್ರಿಗಳು: 1 ಬಟ್ಲು ಇಡ್ಲಿ ಅಕ್ಕಿ, ಅರ್ಧ ಬಟ್ಲು ಉದ್ದಿನಬೇಳೆ, 1/4 ಬಟ್ಲು ಸಾಬುದಾನಿ ಸಬ್ಬಕ್ಕಿ, 1 ಟೇಬಲ್ ಸ್ಪೂನು ಮೆಂತ್ಯಕಾಳು, 1/4 ಬಟ್ಲು ಅವಲಕ್ಕಿ ತಗೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.